ಸಲೀಮಾ, ಮಠದವರು ರುದ್ರಜ್ಜನ್ ಕರ್ಕೊಂಡೋಗಿ ಬಹಳ ಹೊತ್ತಾಯ್ತು. ನನ್ಗೆ ಯಾಕೋ ಭಯವಾಗ್ತಾ ಇದೆ. ನೀನು ಬಸಣ್ಣಿ ಹೋಗಿ ನೋಡ್ಕೊಂಡ್ ಬರ್ತೀರಾ? ಮಠಕ್ಕೆ ನಾವು ಹೋಗ್ಬೋದೇನಮ್ಮ? ಏನೇ ಆಗ್ಲಿ ಬಾ ಬಸಣ್ಣಿ, ಮಠಕ್ಕೆ ಹೋಗಿ ರುದ್ರಜ್ಜನ್ ಕರ್ಕೊಂಡ್ ಬರೋಣ. ಬರ್ತೀನಮ್ಮ. ಕಲೀಮಾ, ಹುಷಾರ್. ಅಲ್ಲೋಡು ಅಜ್ಜ. ಅಜ್ಜ ಬಂದೆ ಮಕ್ಕಳೇ, ಬಂದೆ. ಬಸಣ್ಣಿ, ಕಲೀಮಾ, ನನ್ನ ಪ್ರಯಾಣ ಮುಗಿತು. ಹುಟ್ಟಿನ ಅರ್ಥ ಏನು ಅಂದ್ರೆ ಮನುಷ್ಯ ಜೀವನದಲ್ಲಿ ಚೆನ್ನಾಗಿ ದುಡಿಬೇಕು, ಒಳ್ಳೆ ಕೆಲಸಕ್ಕೆ ಪ್ರತಿಫಲ ಸಿಕ್ಕುತ್ತೆ. ಜೀವನದಲ್ಲಿ ಎಷ್ಟೇ ಅಡಚಣೆ ಬಂದ್ರು ಬಂದದ್ದನ್ನು ಧೈರ್ಯವಾಗಿ ಎದುರಿಸಿ ಜೀವನದಲ್ಲಿ ಪರಿಪೂರ್ಣತೆಯನ್ನು ಕಾಣಬೇಕು. ಇದನ್ನ ಅರ್ಥ ಅರ್ಥ ಸಾಯ್ದೆ ಇರೋರು ಯಾರಾದ್ರೂ ಇದಾರೆ ಅಜ್ಜ? ಸಾಯ್ದೆ ಇರೋರು ಇದಾರೆ ಮರಿ. ಅವರೆಲ್ಲಿದ್ದಾರೆ ಅಜ್ಜ? ಬಾಬಾ ಸಣ್ಣ ಹೋಗೋಣ. ಏನಾಯ್ತು ಕಲೀಮಾ? ಅಮ್ಮ, ಶೇಖರಪ್ಪನ ಕಡೆಯವರು ನಮ್ಮನ್ನ ಕೊಂಡೋಗ ತಟ್ಟಿಸ್ಕೊಂಡು ಬರ್ತಿದ್ದಾರೆ. ಯಾಕೆ? ಏನಾಯ್ತು ಸರಿಯಾಗಿ ಹೇಳು ಕಲೀಮಾ. ರುದ್ರಾಜ ಮಠದಿಂದ ಹೊರಗೆ ಬರ್ತಿದ್ದಂಗೆ ಶೇಖರಪ್ಪನ ಕಡೆಯವರು ಅವನ್ನ ಕೊಂದು ಹಾಕ್ಬಿಟ್ರು. ರುದ್ರಜನ್ ಕೊಂದಾಕ್ಬಿಟ್ರ? ರುದ್ರಜ ಬಸಣ್ಣಿ, ಕಲೀಮಾ, ಕೂತ್ಕೊಳ್ಳಿ. ಮಾಡಬೇಡಿ. ಅಮ್ಮ, ನೀವಿಲ್ಲಿ? ಪೊಲೀಸರು ನಿನ್ ಬಿಟ್ಬಿಟ್ರಾ? ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಪೊಲೀಸ್ನವರು ಬೆನ್ ಹತ್ತಿದ್ದಾರೆ. ರುದ್ರಜ ಎಲ್ಲಿ? ಹಿಂದೆಲ್ಲಿ ರುದ್ರಜ? ನಾವು ಪೂರ್ತಿ ಮುಳುಗೋದ್ವಿ ಭಾಷಾ. ರುದ್ರಜನ್ ಕೊಂದಾಕ್ಬಿಟ್ರ. ಭಾಷಣ, ಊರಲ್ಲಿ ನಮಗೆ ಬಹಿಷ್ಕಾರ ಹಾಕಿದ್ರು. ಬೀದಿ ಪಾಲಾಗ್ತಿದ್ದು ನಮ್ಮನ್ನ ಕರ್ಕೊಂಡೋಗಿ ರುದ್ರಜ ಆಶಯ ಕೊಟ್ರು. ಅದಕ್ಕೆ ಮಠದವ್ರಿಗೆ ಸಿಟ್ಟು ಬಂದು ರುದ್ರಜನ ಬಲವಂತವಾಗಿ ಎಳ್ಕೊಂಡೋಗಿ ಕೊಂದಾಕ್ಬಿಟ್ರು. ಹೌದು ಭಾಷಣ, ನಾನು ಬಸಣ್ಣ ಕಣ್ಣಾರೆ ನೋಡಿದ್ವಿ. ಹೌದು ಭಾಷಣ, ಶೇಖರಪ್ಪ ರುದ್ರಜನ ಸಾಯಿಸ್ಬಿಟ್ಟ. ಹಲ್ಕ ನನ್ ಮಕ್ಳ, ಇವತ್ತು ಅಪ್ಪ ಮಗ ಇಬ್ಬರು ಮುಗಿಸ್ತೇನೆ. ಯಾರು? ನಾನು ಪೀರ. ಯಾಕಮ್ಮ, ಏನಾಯ್ತು? ಯಾಕೆ ಕೂತಿದ್ಯಾ? ಬಹುಶಃ ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಪಟೇಲ್ ನಮ್ಮ ಮಗ ಶೇಖರಪ್ಪ ರುದ್ರಜನ್ನ ಕೊಂದಾಕ್ಬಿಟ್ಟ. ರುದ್ರಜನ್ನ ಕೊಲೆ ಮಾಡಿದ್ರ? ಭಾಷಾ ಪಟೇಲ್ನ ವಂಶನೇ ನಾಶ ಮಾಡ್ತೀನಿ ಅಂತ ಹೋಗಿದ್ದಾನೆ. ಬೇಗ ಹೋಗಿ ನೀವು ಭಾಷಣ ತಡೀರಿ.
ನಾನ್ ರುದ್ರಾಜನ್ ಕೊಂದು ಇದು ಪವಿತ್ರವಾದ ಮಠಗಳು. ಎಲ್ಲ ನಾಯಿ ನನ್ನ ಮಕ್ಕಳ, ಯಾವನಾದ್ರೂ ಒಂದ್ ಹೆಜ್ಜೆ ಮುಂದೆ ಬಂದ್ರೆ ಒಬ್ಬೊಬ್ಬರನ್ನೇ ಕೊಚ್ಚ ಹಾಕ್ಬಿಡ್ತೀನಿ. ನಿಮ್ ಮಠಾನ ಮಶಾನ ಮಾಡ್ತೀನಿ, ಇಲ್ಲೇ ನಿಮ್ ಸಮಾಧಿ ಮಾಡ್ಬಿಡ್ತೀನಿ. ಭಾಷಾ ಬೇಡ, ಭಾಷಾ ದುಡುಕ್ ಬೇಡ. ನಾನ್ ತಡಿಬೇಡ ಪೀರ. ಈ ರಾಕ್ಷಸೆಲ್ಲ ಸೇರ್ಕೊಂಡು ನಮ್ ದೇವರಂತ ರುದ್ರಜ್ಜನ ಬಲಿ ತಗೊಂಡಿದ್ದಾರೆ. ನಾನಿವತ್ತಿವ್ರು ಬಲಿ ತಗೋತೀನಿ. ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರದು. ಮೊದ್ಲೇ ನಮ್ ನಸೀಬ್ ಚೆನ್ನಾಗಿಲ್ಲ. ಅಮ್ಮನ ಮುಖ ನೋಡಿ ಆದ್ರೂ ಸುಮ್ನಿರು. ಅವ್ರನ್ನ ಕೊಂದ್ರೆ ನೀ ಜೈಲ್ಗೆ ಹೋಗ್ತೀಯ. ನನ್ ಮಾತ್ ಕೇಳು. ಅಮ್ಮ ನಿನ್ ಚಿಂತೆಲೆ ಕೊಡ್ತಾ ಇದ್ದಾಳೆ. ಕೊಡು ಭಾಷಾ, ಕೊಡು. ಅಣ್ಣ ತಂದಿರು ಇಬ್ರು ಸೇರ್ಕೊಂಡು ನಮ್ ಸ್ವಾಮಿಗಳನ್ನ ಪಟೇಲ್ನ ಸಾಯಿಸ್ಬೇಕು ಅಂತಿದ್ರು. ನಮಸ್ಕಾರ ನನ್ನ ಮಗನೇ. ನಿನ್ ಬಿಡಾಕಿಲ್ಲ ಕಣಲೆ, ನಿನ್ ಬಿಡಾಕಿಲ್ಲ ಕಣಲೆ. ದೇವರಂತ ರುದ್ರಜ್ಜನ ಕೊಂದು ಸೋಳೆ ಮಕ್ಕಳ ನಿಮಿಷ ಬನ್ನಿ. ಇನ್ಸ್ಪೆಕ್ಟ್ರೆ, ನಂದೊಂದು ಕೊನೆ ಆಸೆ. ಒಂದೇ ಒಂದ್ಸಲ ದೇವರಂಥ ರುದ್ರಜ್ಜನ ಹತ್ತಿರದಿಂದ ನೋಡ್ಬಿಡ್ತೇನೆ. ನಾನು ಖಂಡಿತ ತಪ್ಪಿಸ್ಕೊಂಡು ಹೋಗಲ್ಲ. ದೀಪತ್ತು ನಾನು ಮುಂದಿನ ವ್ಯವಸ್ಥೆ ಮಾಡೋವರೆಗೂ ನೀನಿಲ್ಲೇ ಇರು. ಗುರುವಾ, ಭಾಷನ್ ಜೊತೆಲಿ ಪಿರಿನ ಅರೆಸ್ಟ್ ಮಾಡಿದ್ರ? ಹೌದವ್ವ, ಇಷ್ಟಕ್ಕೆಲ್ಲ ಮಠದವರೇ ಕಾರಣ. ಈಗ ಏನ್ ಮಾಡೋದು ಗುರುವಾ? ಭಾಷನ್ನ ಪೀರನ್ನ ಹೇಗ್ ಬಿಡ್ಸೋದು? ಅವರು ನಮ್ ರುದ್ರಜಿನ್ ಬೇರೆ ಕೊಂದು ಹಾಕ್ಬಿಟ್ರು. ಹಾಗಾದ್ರೆ ನಮ್ ಪೀರಣ್ಣ ಕೆಲಸ ಮಾಡ್ತಾನಲ್ಲ ಡಿ.ಸಿ ಸಾಹೇಬ್ರು, ಅದೇ ನಮ್ ಬಸಣ್ಣ ಮಾರ್ಕಂಡಿಯನ್ ಪಾರ್ಟ್ ಮಾಡ್ದಾಗ ಬಂದಿದ್ರಲ್ಲ, ಅವ್ರು ತುಂಬಾ ಒಳ್ಳೆಯವರು ಅಂತ ಕಾಣಿಸುತ್ತೆ. ಅವ್ರಿಗೆ ಹೇಳಿ ಭಾಷಣ್ಣನ ಪೀರನ್ನ ಬಿಡಿಸಿ ಅಂತ ಕೇಳೋಣ. ಆ ಶೇಖರಪ್ಪ ನಮ್ ರುದ್ರಜನ್ ಕೊಂದು ಹಾಕಿದ ವಿಷಯ ತಿಳಿಸಿ ಅವನ್ನ ಜೈಲಿಗೆ ಹಾಕಿಸ್ಲೇಬೇಕು. ಹೌದು, ಅವ್ರೊಬ್ರೇ ನಮ್ಮನ್ನು ಉಳಿಸ್ಬೇಕು. ಗುರುವಾ, ಬಾ ಈಗ್ಲೇ ಹೋಗೋಣ. ಬೇಡ, ಇಂಥ ಕತ್ಲಲ್ಲಿ ಊರು ಬಿಡೋದು ಬೇಡ. ನಾನು ಬೆಳಿಗ್ಗೆ ಬರ್ತೀನಿ, ಹೋಗೋಣ. ಅಲ್ಲಿ ತನಕ ಧೈರ್ಯವಾಗಿರಿ. ಬಾಗಿಲು ಭದ್ರವಾಗಿ ಹಾಕೊಳ್ಳಿ. ಯಾರು ಬಂದರೂ ಬಾಗಿಲು ತೆರಿಬೇಡಿ. ಹುಷಾರ್. ಬೇಕು ನನ್ನ ಮಗನೇ, ಆ ಮುದಿನ ಸಾಯಿಸೋದಕ್ಕೆ ಬೇರೆ ಜನಗಳನ್ನ ಕಳ್ಸೋದು ಬಿಟ್ಬಿಟ್ಟು ನೀನಾಕ ಹೋದೆ. ಸಾಲದಕ್ಕೆ ನಿನ್ನ ಕಲಿಮಾ ಬೇರೆ ನೋಡಿದ್ಲು ಅಂತೀಯ. ತಪ್ಪು ನಿಮ್ದು ಕಣ್ರಿ. ಈ ಮಠ ಜಾತಿಯನ್ನು ನಿಮ್ ಹುಚ್ಚನ್ನ ನಿಮ್ ಮಗನ್ ತಲೆಗೂ ತುಂಬುದ್ರಿ. ಸುಮ್ಕೆ ಹೊರಗೋಗು ನೀನು. ಈ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ಹೆತ್ತು ಮಗನ್ ಕೈಲಿ ಕೊಲೆ ಮಾಡ್ಸಿದ್ರಿ. ಆ ಸ್ವಾಮಿಗಳು ಹೇಳ್ದಂಗ್ ಕುಣಿದು ಕುಣಿದು ಆ ಮುಸಲ್ಮಾನರ ಸಂಸಾರನ ಅಡವಿ ಪಾಲ್ ಮಾಡಿದ್ರಿ. ರುದ್ರಜ್ಜನ್ನ ನಿಮ್ ಮಗನ್ ಕೈಯಾರ ಕೊಲ್ಸಿದ್ರಿ. ನಮ್ಮ ಮಠದ ವಿರುದ್ಧ ಯಾರು ಮಾತಾಡಿದ್ರು ಇದೇ ಗತಿನೇ. ಇಂತ ಮಾತಾಡೋಕ್ ನಾಚಿಕೆ ಆಗಲ್ಲ. ನಾಳೆ ನಿನ್ ಜೈಲ್ಗೆ ಹಾಕ್ತಾರೆ ಕಣೋ. ನೀವಿಬ್ರು ಹತ್ಕೊಂಡು ಉರಿತಿದ್ದೀರಿ. ಅಪ್ಪ ಮಗ ಇಬ್ರು ಏನಾರ ಮಾಡ್ಕೊಳ್ಳಿ, ಆದ್ರೆ ಒಂದ್ ಮಾತ್ ಮರಿಬೇಡಿ. ನೀವು ನಿಮ್ ಮಠ ಫಾತಿಮಾ ಸಂಸಾರದ ಮೇಲೆ ಕೆಂಡ ಸುರಿಸಿದ್ರಿ. ದೇವ್ರಂತ ರುದ್ರಜ್ಜ ಅನ್ಯಾಯವಾಗಿ ಕೊಲೆ ಆದ. ಇದರಿಂದ ನಮ್ಗೆ ಯಾರಿಗೂ ಖಂಡಿತ ಒಳ್ಳೇದಾಗಲ್ಲ. ಬಾಮಿಸ್ಕೊಂಡು ಹೊರಗೋಗು. ನಮಗೆ ಬುದ್ಧಿ ಹೇಳ್ಬೇಡ. ಗಾಳಿ ಬಾಯಲ್ಲಿ. Mm-hmm.